57 ವರ್ಷದ ಅಂಕಲ್ ಹಾಗೂ 20 ವರ್ಷದ ಸುಂದರಿಯದ್ದು 1 ವರ್ಷದ ಗೆಳೆತನ. ಸುಂದರಿ ಕೇಳಿದ್ಲು ಅಂತ ಅಂಕಲ್ ಕೂಡ ಆಗಾಗ 5-10 ಸಾವಿರ ಹಣವನ್ನು ಕೊಡ್ತಾ ಇದ್ರಂತೆ. ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವಂಥ ಅಂಕಲ್ಗೆ ಸುಂದರಿ ಸಖತ್ ಪ್ಲಾನ್ ಮಾಡಿ ಬಲೆ ಬೀಸಿದ್ಲು. ಟೀ ಕುಡಿದುಕೊಂಡು ಹೋಗಿ ಅಂತ ಮನೆಗೆ ಕರೆದಿದ್ದಾಳೆ. ಸುಂದರಿ ಸ್ಮೈಲಿಗೆ ಕರಗಿದಂಥ ಅಂಕಲ್ ಸೀದಾ ಅವಳ ಸ್ಕೂಟಿ ಫಾಲೋ ಮಾಡಿಕೊಂಡು ಸುಂದರಿ ಮನೆಗೆ ಹೋದ ಅಂಕಲ್ನ ಜೇಬು ಮತ್ತು ಕೈಯನ್ನು ಸುಂದರಿ ಆ್ಯಂಡ್ ಗ್ಯಾಂಗ್ ಖಾಲಿ ಮಾಡಿ ಕಳುಹಿಸಿದೆ. ಬ್ಯೂಟಿ ಜೊತೆ ಅಂಕಲ್ ಜಾಲಿ ಆಗಿದ್ದಾಗ ಅಪರಿಚಿತರು ಪೊಲೀಸರು ಅಂತ ಎಂಟ್ರಿ ಕೊಟ್ಟಿದ್ದಾರೆ. ವ್ಯಭಿಚಾರ ನಡೆಸ್ತಾ ಇದ್ದೀರಾ ಅಂತ ಪೊಲೀಸರ ಸೋಗಿನಲ್ಲೇ ಬ್ಲ್ಯಾಕ್ ಮೇಲ್ ಮಾಡಿ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡಿದ್ದಾರೆ. ಕೆಳಗಡೆ ಮೇಡಮ್ ಇದ್ದಾರೆ, ಇಲ್ಲೇ ಸೆಟಲ್ ಮಾಡ್ಕೋ ಅಂತ ಅಂಕಲ್ಗೆ ಬೆದರಿಸಿ ಜೇಬಲ್ಲಿದ್ದ 29,000 ನಗದು, ಫೋನ್ ಪೇನಲ್ಲಿ 26,000 ಹಾಗೂ ಮೈ ಮೇಲಿದ್ದಂಥ ಸುಮಾರು 5 ಲಕ್ಷದ ಚಿನ್ನದ ಸರ, ಉಂಗುರ, ಬ್ರಾಸ್ಲೆಟ್ ಕಿತ್ತುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದಾದ ನಂತರ ಸುಂದರಿ ನಯನಾಗೆ ಅಂಕಲ್ ಬಾ ಹೋಗಿ ದೂರು ಕೊಡೋಣ ಅಂತ ಕರೆದ್ರೆ ಬ್ಯೂಟಿ ನಯನ ಹೊಸ ವರ್ಷೆ ತೆಗೆದಿದ್ದಾಳೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಂತ ಹೋದರೆ ಮಗುನ ಕರ್ಕೊಂಡು ಸೀದಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂಕಲ್ನ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಇದಾದ ನಂತರ ಧೈರ್ಯ ಮಾಡಿ ಬ್ಯಾಡ್ರಹಳ್ಳಿ ಠಾಣೆಗೆ ನೊಂದ ಕಾಂಟ್ರಾಕ್ಟರ್ ಅಂಕಲ್ ದೂರನ್ನು ಕೊಟ್ಟಿದ್ದಾನೆ. ಸ್ನೇಹಿತನೊಬ್ಬನ ಮೂಲಕ 57 ವರ್ಷದ ಕಾಂಟ್ರಾಕ್ಟರ್ಗೆ ನಯನ ಎಂಬ ಯುವತಿ ಪರಿಚಯವಾಗಿದ್ದು ಆರಂಭದಲ್ಲಿ ಮಗುವಿಗೆ ಹುಷಾರಿಲ್ಲ ಅಂತ 5,000, 10,000 ಹಣವನ್ನು ಹಾಕಿಸಿಕೊಂಡಿದ್ದು ನಯನ ಬಳಿಕ ನಿತ್ಯ ಕಾಲ್ ಮಾಡಿ ಮನೆ ಬನ್ನಿ ಅಂತ ಕರಿತಾ ಇದ್ಲು. ಡಿಸೆಂಬರ್ 9ರಂದು ಬೆಳಗ್ಗೆ ಬೈಕಲ್ಲಿ ಮಾಗಡಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಅಂಕಲ್ನ ಹಿಂಬದಿಯಿಂದ ಸ್ಕೂಟರ್ನಲ್ಲಿ ಬಂದಂಥ ನಯನ ಕರೆದುಕೊಂಡು ಮಾತನಾಡಿಸಿ ಇಲ್ಲೇ ಮನೆ, ಟೀ ಕುಡಿದು ಹೋಗಿ ಅಂತ ಮನೆಗೆ ಕರೆದುಕೊಂಡು ಹೋಗಿದ್ದು. ಈ ವೇಳೆ ಮನೆಗೆ ಏಕಾಏಕಿ ಅಪರಿಚಿತ ವ್ಯಕ್ತಿಗಳ ಎಂಟ್ರಿಯಾಗಿ ನಾವು ಕ್ರೈಮ್ ಪೊಲೀಸರು ಅಂತ ಬೆದರಿಸಿ ಅಂಕಲ್ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡು 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಗಿ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸರು ಸುಲಿಗೆ ಗ್ಯಾಂಗ್ನ ಸಂತೋಷ್, ಅಜಯ್, ಜಯರಾಜ್ ಎಂಬ ಕದೀಮರನ್ನ ಬಂಧಿಸಿದ್ದು ನಾಪತ್ತೆ ಆಗಿರುವಂಥ ಮಾಟಗಾತಿ ನಯನಾಳಿಗೆ ಪೊಲೀಸರು ಹುಡುಕಾಟವನ್ನು ಮಾಡ್ತಿದ್ದಾರೆ.